ನಮಸ್ತೆ ಕರುನಾಡು ಗೆಳೆಯರೇ, ಸುಂದರ ಪ್ರಕೃತಿಯ ನಡುವೆ ಅಡಗಿರುವ ಅಪಾಯದ ಬಗ್ಗೆ ನಿಮಗೆ ಏನಾದರೂ ತಿಳಿದಿದೆ? ಸಮುದ್ರ ಮಟ್ಟದಿಂದ ಸಾವಿರಾರು ಅಡಿ ಎತ್ತರದಲ್ಲಿರುವ ಲಡಾಖ್ ಪ್ರವಾಸಿಗರ ಪಾಲಿಗೆ ಸ್ವರ್ಗ. ಆದರೆ ಅದೇ ಲಡಾಖ್ ಇಂದು ಜಗತ್ತಿನ ಎರಡು ಅತಿ ದೊಡ್ಡ ಸೇನೆಗಳ ನಡುವಿನ ರಣಕಣವಾಗಿ ಬದಲಾಗಿದೆ. 2020 ಮೇ ತಿಂಗಳಲ್ಲಿ ಇಡೀ ಜಗತ್ತು ಕೊರೋನಾದೊಂದಿಗೆ ಹೋರಾಡುತ್ತಿದ್ದರೆ ನಮ್ಮ ಗಡಿಯಲ್ಲಿ ಚೀನಾ ಒಂದು ಭೀಕರ ಸಂಚನ್ನು ಹೂಡಿತ್ತು. ಭಾರತವನ್ನು ಹೆದರಿಸಲು ಬಂದ ಚೀನಾಕ್ಕೆ ನಮ್ಮ ಯೋಧರು ನೀಡಿದ ತಿರುಗೇಟು ಎಂಥದ್ದು? ಇಂದು ಗಡಿಯಲ್ಲಿ ಶಾಂತಿ ನೆಲೆಸಿದೆಯೇ ಅಥವಾ ಇದು ಬಿರುಗಾಳಿಗೂ ಮುನ್ನನ ಮೌನವೇ? ಇವತ್ತಿನ ಕರುನಾಡ ಕುಸುಮ ವಿಶೇಷ ಸಂಚಿಕೆಯಲ್ಲಿ ಲಡಾಖ್ ಬಿಕ್ಕಟ್ಟಿನ ಇಂಚಿಂಚು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ನಾವೀ ಗಡಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಭಾರತ ಮತ್ತು ಚೀನಾ ನಡುವೆ ಯಾವುದೇ ಕಾಯಂ ಗಡಿರೇಖೆ ಇಲ್ಲ. ಬದಲಾಗಿ LAC ಎನ್ನುವ ತಾತ್ಕಾಲಿಕ ರೇಖೆ ಇದೆ. 1962ರ ಯುದ್ಧದಲ್ಲಿ ಚೀನಾ ನಮ್ಮ ಅಕ್ಸಾಯ್ ಚಿನ್ ಪ್ರದೇಶವನ್ನು ಅಕ್ರಮವಾಗಿ ವಶಪಡಿಸಿಕೊಂಡಿತ್ತು. ಅಂದಿನಿಂದ ಇಂದಿನವರೆಗೂ ಚೀನಾದ ನೀತಿ ಏನೆಂದರೆ 2 ಹೆಜ್ಜೆ ಮುಂದೆ ಇಡುವುದು, ಒತ್ತಡ ಬಂದಾಗ 1 ಹೆಜ್ಜೆ ಹಿಂದೆ ಸರಿಯುವುದು. ಆದರೆ ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಭಾರತ ಗಡಿಯಲ್ಲಿ ರಸ್ತೆಗಳು ಮತ್ತು ಸೇತುವೆಗಳನ್ನು ವೇಗವಾಗಿ ನಿರ್ಮಿಸಲು ಶುರು ಮಾಡಿತು. ಇದು ಚೀನಾದ ಕಣ್ಣು ಕೆಂಪಗಾಯಿಸಿತು. ನಮ್ಮ ದೇಶದ ಸೌಕರ್ಯ ಅಭಿವೃದ್ಧಿಯನ್ನು ತಡೆಯಲು ಚೀನಾ ಲಡಾಖ್ನ ಗಾಲ್ವಾನ್ ಕಣಿವೆ ಮತ್ತು ಪ್ಯಾಂಗಾಂಗ್ ಸರೋವರದ ಬಳಿ ತನ್ನ ಸೈನಿಕರನ್ನು ಅಕ್ರಮವಾಗಿ ಜಮಾಯಿಸಿತು. ಜೂನ್ 15, 2020 ಇದು ಭಾರತೀಯ ಸೇನೆಯ ಇತಿಹಾಸದಲ್ಲಿ ಬರೆದ ರಕ್ತದ ಅಧ್ಯಾಯ. ಯಾವುದೇ ಬಂದೂಕು ಅಥವಾ ಕ್ಷಿಪಣಿ ಬಳಸದೆ ಕೇವಲ ಕಲ್ಲುಗಳು, ಕಬ್ಬಿಣದ ಸಳುಕುಗಳು ಮತ್ತು ಮೊಳೆಹೊಡೆದ ಲಾಠಿಗಳಿಂದ ನಡೆದ ಭೀಕರ ಕಾಳಗವಿದು. ನಮ್ಮ ಬಿಹಾರ್ ರೆಜಿಮೆಂಟ್ನ ಕರ್ನಲ್ ಸಂತೋಷ್ ಬಾಬು ಮತ್ತು ಅವರ ತಂಡ ಚೀನಾದ ಕುತಂತ್ರವನ್ನು ಪ್ರತಿರೋಧಿಸಿತು. ಆ ರಾತ್ರಿ ಗಾಲ್ವಾನ್ ನದಿಯ ದಡದಲ್ಲಿ 20 ಮಂದಿ ಭಾರತೀಯ ಯೋಧರು ವೀರಮರಣ ಅಪ್ಪಿದರು. ಆದರೆ ಅವರು ಸಾಯುವ ಮುನ್ನ ಚೀನಾದ 40ಕ್ಕೂ ಹೆಚ್ಚು ಸೈನಿಕರನ್ನು ಬಲಿ ಪಡೆದಿದ್ದರು. ಇದು ಚೀನಾಕ್ಕೆ ಒಂದು ಮರೆಯಲಾಗದ ಪಾಠವಾಯಿತು. ಭಾರತದ ಇಂದಿನ ಸೇನೆ ಸಣ್ಣ ಸಂಘ ಬೆದರಿಕೆಗಳಿಗೆ ಸೊಪ್ಪು ಹಾಕುವುದಿಲ್ಲ ಎನ್ನುವುದು ಜಗತ್ತಿಗೆ ತಿಳಿಯಿತು. ಈಗ ಸುಮಾರು 6 ವರ್ಷಗಳೇ ಕಳೆದರೂ ಸಂಬಂಧ ಏಕೆರಲ್ಲಿ ಇನ್ನೂ ಸುಧಾರಿಸಿಲ್ಲ? ಏಕೆಂದರೆ ಎರಡೂ ದೇಶಗಳು ಗಡಿಯಲ್ಲಿ ತಲಾ 50,000ಕ್ಕೂ ಹೆಚ್ಚು ಸೈನಿಕರನ್ನು ನಿಯೋಜಿಸಿವೆ. ಅಂತಾರಾಷ್ಟ್ರೀಯ ಒತ್ತಡದಿಂದ ಕೆಲವು ಪ್ರದೇಶಗಳಿಂದ ಸೇನೆ ಹಿಂದೆ ಸರಿದಿದೆ. ಇದನ್ನು ಡಿಸ್ಎಂಗೇಜ್ಮೆಂಟ್ ಎನ್ನುತ್ತಾರೆ. ಆದರೆ ದೆಮ್ಚೋಕ್ ಮತ್ತು ಡೆಪ್ಸಾಂಗ್ನಂತಹ ಕೆಲವು ಪ್ರಮುಖ ಪ್ರದೇಶಗಳಲ್ಲಿ ಇಂದಿಗೂ ಬಿಕ್ಕಟ್ಟು ಹಾಗೆಯೇ ಇದೆ. ಭಾರತದ ನಿಲುವು ಬಹಳ ಕಠಿಣವಾಗಿದೆ. ಗಡಿಯಲ್ಲಿ ಶಾಂತಿ ಇಲ್ಲದಿದ್ದರೆ ದೇಶಗಳ ನಡುವೆ ವ್ಯಾಪಾರ ಅಥವಾ ಕ್ರಿಕೆಟ್ ಸಂಬಂಧಗಳು ಸುಧಾರಿಸಲು ಸಾಧ್ಯವೇ ಇಲ್ಲ. ಚೀನಾ ಇದನ್ನು ಒಪ್ಪುತ್ತಿಲ್ಲ. ಅವರು ಗಡಿಯ ವಿಚಾರವನ್ನು ಪಕ್ಕಕ್ಕಿಟ್ಟು ವ್ಯಾಪಾರ ಮಾಡೋಣ ಎನ್ನುತ್ತಿದ್ದಾರೆ. ಆದರೆ ಭಾರತ ಇವತ್ತು ಚೀನಾದ ಆಟಕ್ಕೆ ಮಣಿಯುತ್ತಿಲ್ಲ. ಭಾರತ ಕೇವಲ ಗಡಿಯಲ್ಲಿ ಮಾತ್ರ ಹೋರಾಡುತ್ತಿಲ್ಲ. ಚೀನಾದ ಜೇಬಿಗೆ ಕತ್ತರಿ ಹಾಕಲು ಭಾರತ ಸರ್ಕಾರ ಅನೇಕ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಟಿಕ್ಟಾಕ್ ಸೇರಿದಂತೆ ನೂರಾರು ಚೀನಿ ಆ್ಯಪ್ಗಳನ್ನು ಬ್ಯಾನ್ ಮಾಡಲಾಯಿತು. ಚೀನಾಕ್ಕೆ ಹೋಗುತ್ತಿದ್ದ ದೊಡ್ಡ ದೊಡ್ಡ ಕಾಂಟ್ರಾಕ್ಟುಗಳನ್ನು ರದ್ದು ಮಾಡಲಾಯಿತು. ಅಷ್ಟೇ ಅಲ್ಲ, ಜಗತ್ತಿನ ಮತ್ತಷ್ಟು ಕಂಪನಿಗಳು ಚೀನಾ ಬಿಟ್ಟು ಭಾರತಕ್ಕೆ ಬರುವಂತೆ ಪ್ರೋತ್ಸಾಹ ನೀಡಲಾಗುತ್ತಿದೆ. ಮೇಕ್ ಇನ್ ಇಂಡಿಯಾ, ಅಮೆರಿಕ, ಜಪಾನ್ ಮತ್ತು ಆಸ್ಟ್ರೇಲಿಯಾದೊಂದಿಗೆ ಸೇರಿ ಭಾರತ ಕ್ವಾಡ್ ಎಂಬ ಮೈತ್ರಿಕೂಟ ರಚಿಸಿ ಚೀನಾವನ್ನು ಸಮುದ್ರದ ಕಡೆಯಿಂದಲೂ ಕಟ್ಟಿಹಾಕುತ್ತಿದೆ. ಗೆಳೆಯರೇ, ಲಡಾಖ್ನ -40 ಡಿಗ್ರಿ ಚಳಿಯಲ್ಲಿ ನಮ್ಮ ಸೈನಿಕರು ದೇಶವನ್ನು ಕಾಯುತ್ತಿದ್ದಾರೆ. ನಾವು ಮಾಡಬೇಕಾದದ್ದು ಇಷ್ಟೇ: ನಮ್ಮ ಯೋಧರ ಬೆಂಬಲಿಗೆ ನಿಲ್ಲುವುದು ಮತ್ತು ಚೀನಾ ಮೂಲದ ವಸ್ತುಗಳ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡುವುದು. ಈ ಗಡಿ ಸಂಘರ್ಷ ನಮಗೆ ಕಲಿಸಿದ ದೊಡ್ಡ ಪಾಠವೆಂದರೆ ಸ್ವಾವಲಂಬನೆಯೇ ನಮ್ಮ ದೊಡ್ಡ ಶಕ್ತಿ. ನಿಮಗೇನನಿಸುತ್ತೆ? ಚೀನಾವನ್ನು ನಂಬಲು ಸಾಧ್ಯವೇ ಅಥವಾ ನಾವು ಇನ್ನೂ ಹೆಚ್ಚು ಕಠಿಣವಾಗಬೇಕೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಪ್ರತಿ ಕನ್ನಡಿಗನಿಗೂ ಈ ಮಾಹಿತಿ ತಲುಪುವಂತೆ ಶೇರ್ ಮಾಡಿ. ನಮ್ಮ ಚಾನೆಲ್ ಕರುನಾಡ ಕುಸುಮ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಜೈ ಹಿಂದ್. ಸಿರಿಗನ್ನಡಂ ಜಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದಗಳು.